ಕಿಚ್ಚ ಬಾಸ್ ಅವರ ಎಲ್ಲಾ ಫ್ಯಾನ್ಸ್ ಗಳಿಗೂ ಕೂಡ ಈ ವರ್ಷ ಹಬ್ಬನ ಹಬ್ಬ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ರ ಲಿಂಗರಾಜ್ ಕೊಟ್ಟೂರು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲಿಂಗರಾಜ್. ಸ್ನೇಹಿತರೆ, ತುಂಬಾ ದಿನ ಆಗಿತ್ತು ಈ ತರ ಒಂದು ವಿಚಾರಗಳ ಬಗ್ಗೆ ಮಾತಾಡಿ. ಹಾಗಾಗಿನೇ ಇವತ್ತು ಈ ವಿಚಾರ ಬಂದ್ಮೇಲೆ ಎರಡು ವಿಚಾರ ಇಲ್ಲಿ ಏನಪ್ಪಾ ಅಂದ್ರೆ, ಅದರಲ್ಲೂ ಕಿಚ್ಚ ಬಾಸ್ ಅವರ ಎಲ್ಲಾ ಫ್ಯಾನ್ಸ್ ಗಳಿಗೂ ಕೂಡ ಈ ವರ್ಷ ಹಬ್ಬನ ಹಬ್ಬ. ಆ ತರ ಒಂದು ಹಬ್ಬನ ಮನೋರಂಜನೆ ಸ್ಟಾರ್ಟ್ ಮಾಡಿದಾರೆ. ಅದ್ ಏನೇನು ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲು ಯಾರ್ಯಾರು ನೋಡ್ತಾ ಇದ್ದೀರಾ ನನ್ನ ಒಂದು ಯೂಟ್ಯೂಬ್ ಚಾನಲ್ ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋ ಶೇರ್ ಮಾಡ್ಕೊಳ್ಳಿ ಮತ್ತು ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದೀನಿ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಎರಡು ವಿಚಾರದ ಬಗ್ಗೆ ನಾನು ನಿಮ್ಗೆ ಹೇಳ್ಬೇಕು. ಯಾಕೆಂದ್ರೆ ಈ ವರ್ಷ ಕಿಚ್ಚ ಬಾಸ್ ಅವರ ಅಭಿಮಾನಿಗಳಿಗೆ 3 ಅಂತ ಹೇಳ್ಬೋದು, ಅಥವಾ 2 ಅಂತ ಹೇಳ್ಬೋದು, ಅಥವಾ 1 ಅಂತ ಹೇಳ್ಬೋದು. ಹಬ್ಬನೋ ಹಬ್ಬ. ಏನೇನಪ್ಪಾ ಅಂತಂದ್ರೆ, ನಾನ್ ಅದರಲ್ಲಿ ಮೇನ್ ಆಗಿ ಹೈಲೈಟ್ ಆಗಿ 3 ವಿಚಾರ ತಗೊಂಡ್ಬಂದಿದ್ದೀನಿ. ಏನಪ್ಪಾ ಅಂತಂದ್ರೆ ಸ್ನೇಹಿತರೆ, ಮೊನ್ನೆ ತಾನೇ KD ಸಿನಿಮಾದಲ್ಲಿ ಕಿಚ್ಚ ಬಾಸ್ ಬಂದು ಹೋದ್ರು. ಅದು ಒಂದು ಗೆಸ್ಟ್ ಅಪಿಯರೆನ್ಸ್ ಸೂಪರ್ ಆಗಿ ಜನ ಮೆಚ್ಚುಗೆ ಪಡಿಸಿದಂತ ಒಂದು ಸಿನಿಮಾ. ಅದು ಒಂದು ಅಪ್ಡೇಟ್ ಆಯ್ತು ಸ್ನೇಹಿತರೆ. ಇನ್ನು ಎರಡನೇ ಅಪ್ಡೇಟ್, ಅವ್ರ ಅಳಿಯ ಮತ್ತು ಮ್ಯಾಂಗೋ ಪಚ್ಚ ಅನ್ನೋ ಸಿನಿಮಾ ನಾಳೆ ಅದು ರಾಜ್ಯಾದ್ಯಂತ ಕರ್ನಾಟಕದಲ್ಲಿ ಭರ್ಜರಿ ಒಂದು ಪ್ರದರ್ಶನ ಕಾಣಕ್ಕೆ ರೆಡಿ ಆಗ್ತದೆ. ಬುಕ್ಕಿಂಗ್ ಆಲ್ರೆಡಿ ಅಲ್ಲಿ 10 ಗಂಟೆಯಿಂದಾನೆ ಇವತ್ತು ಬೆಳಿಗ್ಗೆ 10 ಗಂಟೆಯಿಂದಾನೆ ಶೋ ಸ್ಟಾರ್ಟ್ ಆಗಿದೆ. ಎಲ್ಲಾ ಕಡೆನೂ ಕೂಡ ಬುಕ್ಕಿಂಗ್ ಸ್ಟಾರ್ಟ್ ಆಗಿದೆ. ಎಲ್ಲರೂ ಬುಕ್ ಮಾಡ್ಕೊಳ್ತಾ ಇದಾರೆ. ನಾಳೆ ಈ ಸಿನಿಮಾ ಒಂದು ರಾಜ್ಯಾದ್ಯಂತ ಬಿಡುಗಡೆ ಕಾಣ್ತಾ ಇದೆ. ಕಿಚ್ಚ ಬಾಸ್ ಅವರು ಈ ಸಿನಿಮಾದಲ್ಲಿ ಒಂದ್ ಗೆಸ್ಟ್ ಅಪಿಯರೆನ್ಸ್ ಒಂದ್ ಏನಾದ್ರು ಒಂದು ರೋಲ್ ಮಾಡಿರ್ತಾರೆ ಅಂತ ತುಂಬಾ ಜನ ಊಹೆಗಳು ಮಾಡಿದ್ದಾರೆ. ಸಿನಿಮಾ ರಿಲೀಸ್ ಆದ್ಮೇಲೆ ಗೊತ್ತಾಗೋದು ಏನ್ ಕಥೆ ಏನ್ ವಿಚಾರ ಅಂತ ಹೇಳ್ಬಿಟ್ಟು. ಇನ್ನು 3ನೇ ವಿಚಾರಕ್ಕೆ ಬರೋದಾದ್ರೆ ಸ್ನೇಹಿತರೆ, ತುಂಬಾ ಜನ ಕಾಯ್ತಿದ್ದಂತ ಒಂದು ಬಿಗ್ ಬಾಸ್ ಶೋ ಬರ್ತಾ ಇದೆ. ನಿನ್ನೆ ಕಲರ್ಸ್ ಕನ್ನಡನ ನಾನು ನೋಡ್ತಾ ಇರ್ಬೇಕಾದ್ರೆ ಒಂದು ಅಫಿಷಿಯಲ್ ಅಪ್ಡೇಟ್ ಬಂತು. ಕಲರ್ಸ್ ಕನ್ನಡನ ನಿನ್ನೆ ವಾಚ್ ಮಾಡ್ತಾ ಇರ್ಬೇಕಾದ್ರೆ ಕಲರ್ಸ್ ಕನ್ನಡ ಟಿವಿ ಚಾನಲ್ ಇಂದ ಒಂದು ಅಪ್ಡೇಟ್ ಬಂದೇ ಬಿಡ್ತು. ಏನಪ್ಪಾ ಅಂದ್ರೆ, ಬಿಗ್ ಬಾಸ್ ನ ಲೋಗೋ ಶುರು ಮಾಡೇ ಬಿಟ್ರು. ಈ ವರ್ಷ ಕಿಚ್ಚ ಬಾಸ್ ಅವರ 13ನೇ ಒಂದು ಎಪಿಸೋಡ್, ಅಂದ್ರೆ 13ನೇ ಸೀಸನ್, ಬಿಗ್ ಬಾಸ್ ಸೀಸನ್ 13 ಬರ್ತಾ ಇದೆ. ಇದು ಯಾವ ತಿಂಗಳಲ್ಲಿ ಬರುತ್ತೋ ಗೊತ್ತಿಲ್ಲ, ಒಟ್ನಲ್ಲಿ ಅದಂತೂ ಸ್ಟಾರ್ಟ್ ಆಗಿದೆ. ಈಗ ಮನೋರಂಜನೆ ಅಂದ್ರೆ ಕಿಚ್ಚ ಬಾಸ್ ಅವರ ಅಭಿಮಾನಿಗಳಿಗಾಗಿರ್ಬೋದು, ಕರ್ನಾಟಕದ ಎಲ್ಲಾ ಜನತೆಗಳಿಗೂ ಫುಲ್ ಅಂಡ್ ಫೈನಲ್ ಒಂದು ಎಂಟರ್ಟೈನ್ಮೆಂಟ್ ಶೋ ಬರ್ತಾ ಇದೆ. ಎಲ್ಲರೂ ಕೂಡ ಕಾಯ್ತಾರೆ ಯಾವಾಗ ಏನು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೇನೆ ಇನ್ನು 4ನೇ ಈ ಒಂದು ಸಿನಿಮಾದ ಪ್ರಕಾರ ನೋಡೋದಾದ್ರೆ, ಇನ್ನು 4ನೇ ಒಂದು ಅಪ್ಡೇಟ್ ಏನಪ್ಪಾ ಅಂದ್ರೆ, ನಾನು ಹೇಳೋದೇನಪ್ಪಾ ಅಂದ್ರೆ, ಕಿಚ್ಚ ಬಾಸ್ ಅವರ ಒಂದು ಹೊಸ ಸಿನಿಮಾ ಯಾವ್ದು ಬರ್ಬೋದು ಅನ್ನೋದು ತುಂಬಾ ಜನ. ಯಾಕೆಂತಂದ್ರೆ ಲಾಸ್ಟ್ ಇಯರ್ ಬಿಗ್ ಬಾಸ್ ಮುಗಿಯತ್ಲು ಮಾರ್ಕ್ ಸಿನಿಮಾ ಮುಖಾಂತರ ತೂಳ್ ಎಬ್ಬಿಸ್ಬಿಟ್ರು ಕರ್ನಾಟಕದಲ್ಲಿ. ಎಲ್ಲಾ ಒಂದು ಕಿಚ್ಚ ಫ್ಯಾನ್ಸ್ ಗಳು ನೋಡಿ ಖುಷಿ ಪಡೋದು ಮತ್ತು ಕರ್ನಾಟಕ ಫ್ಯಾನ್ಸ್ ಎಲ್ಲ ನೋಡಿ ಖುಷಿ ಪಡೋಂತ ಒಂದು ಚಿತ್ರನ ಮಾಡಿ ಮನೋರಂಜನೆ ಕೊಟ್ರು. ಅದಾಗತ್ಲು ಈ ವರ್ಷನೂ ಕೂಡ ಅದೇ ತರ ಒಂದು ಯಾವ್ದಾರ ಸಿನಿಮಾ ಬರುತ್ತೋ ಅನ್ನೋ ಒಂದು ಊಹೆಗಳು ನಡೀತಾ ಇದೆ. ಅದು ಇನ್ನೂ ಕನ್ಫರ್ಮೇಶನ್ ಬಂದಿಲ್ಲ. ಬಟ್ ಕಿಚ್ಚ ಟೀಮ್ ಕಡೆಯಿಂದ ಪಕ್ಕಾ ಒಂದು ಅಫಿಷಿಯಲ್ ಅಪ್ಡೇಟ್ ಬಂದ ತಕ್ಷಣ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ. ಒಟ್ನಲ್ಲಿ ಹೇಳೋದಾದ್ರೆ ಈ ವರ್ಷ ಒಂದು ರಸದೌತಣ ಅಂತಾನೆ ಹೇಳ್ಬೋದು. ಇನ್ನು ಅದ್ರಲ್ಲೇ ವಿಚಾರ ಏನಪ್ಪಾ ಅಂತಂದ್ರೆ, ಇನ್ನು ಅದ್ರಲ್ಲೇ 4ನೇ ಅಪ್ಡೇಟ್ ಅಲ್ಲಿ ಇನ್ನೊಂದು ಹೊಸ ವಿಚಾರ ಅಂದ್ರೆ, KD2 ಈ ವರ್ಷ ಬರ್ಬೋದು. ಮಂತ್ ಎಂಡ್ ಅಲ್ಲಿ ಏನಾದ್ರು ಡಿಸೆಂಬರ್ ತಿಂಗಳಲ್ಲಿ ಬರೋ ಚಾನ್ಸಸ್ ಇದೆಯಾ ಅನ್ನೋ ತುಂಬಾ ಜನಗಳು ಇದು ಮಾಡಿದಾರೆ. ಬಟ್ ಅದಕ್ಕೆ ಪ್ರೇಮಣ್ಣ ಯಾವ ತರ ಒಂದು ಅಫಿಷಿಯಲ್ ಅಪ್ಡೇಟ್ ಕೊಡ್ತಾರೋ ಇನ್ನೂ ಕೊಟ್ಟಿಲ್ಲ. ಬಟ್ ಆದ್ರೆ ನಿಮ್ಗೆ ಎಲ್ಲರಿಗೂ ಒಂದು ಖುಷಿ ವಿಚಾರ ಏನಂದ್ರೆ, KD ಸಿನಿಮಾ ನಾಳೆ OTT ZEE5 ಆಪ್ ಅಲ್ಲಿ ಬರ್ತಾ ಇದೆ. ಅದೇ ಪ್ರತಿಯೊಬ್ರು ಕೂಡ ವಾಚ್ ಮಾಡಿ. ಯಾಕೆಂದ್ರೆ ಕರ್ನಾಟಕದಾದ್ಯಂತ ಸಿನಿಮಾ ಎಲ್ಲಾ ಕಡೆ ಹೌಸ್ಫುಲ್ ಕಂಡು ಯಾವ ತರ ಒಂದು ಭರ್ಜರಿ ಪ್ರದರ್ಶನ ಕೊಡ್ತಾರೆ, ಅದೇ ತರ ZEE5 ಆಪ್ ಅಲ್ಲೂ ಕೂಡ ಬರ್ತಾ ಇದೆ ಸಿನಿಮಾ. ಎಲ್ಲರೂ ನೋಡಿ ಖುಷಿ ಪಡಿ. ಯಾಕಂದ್ರೆ ನಾಳೆ ಅಪ್ಡೇಟ್ ಒಂದು HD ಪ್ರಿಂಟ್ ನಲ್ಲಿ ಒಂದು ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ಪ್ರತಿಯೊಬ್ರು ನೋಡುವಂತ ಒಂದು ಸಿನಿಮಾ ಬರ್ತದೆ. ಅಲ್ಲೂ ಕೂಡ KD ಸಿನಿಮಾನ ವೀಕ್ಷಿಸಬಹುದು ZEE5 ಆಪ್ ಅಲ್ಲಿ. ಎಲ್ಲರೂ ಕೂಡ ನೋಡ್ಬಿಡಿ ಅಂತ ಹೇಳ್ತಾ OTT ಪ್ಲಾಟ್ಫಾರ್ಮ್ ಬರ್ತಾ ಇದೆ. ಆಮೇಲೆ ಇವತ್ತಿನ ಒಂದು ಅಪ್ಡೇಟ್ಸ್ ಗಳು ನಿಮಗೆ ಏನಾದ್ರು ಖುಷಿ ಆಗಿದ್ರೆ, ಅದ್ರಲ್ಲೂ ನಾನು ಎಕ್ಸ್ಪೆಷಲಿ ಕೇಳೋದ್ರಿಂದ, ಕಿಚ್ಚ ಬಾಸ್ ಅವರ ಅಭಿಮಾನಿಗಳಿಗೆ ಈ ವರ್ಷ ಒಂದು ರಸದೌತಣ ಪಕ್ಕ ಇದೆ, 100% ಗ್ಯಾರಂಟಿ. ಯಾಕಂದ್ರೆ ಬಿಗ್ ಬಾಸ್ ಅವ್ರ ಹಳೆ ಮ್ಯಾಂಗೋ ಪಚ್ಚ ಸಿನಿಮಾ, KD ಸಿನಿಮಾ, ಮತ್ತೆ ಅವರ ಒಂದು ಅಫಿಷಿಯಲ್ ಸಿನಿಮಾ ಯಾವ್ದು ಬೇಕಾದ್ರೂ ಬರ್ಬೋದು ಈ ವರ್ಷ. ಪ್ರತಿಯೊಂದು ಕೂಡ ಇದಾವೆ ಈ ವರ್ಷ. ಇಷ್ಟು ಸಾಲದೆ ಈ ಒಂದು ವಿಚಾರಕ್ಕೆ ಅಪ್ಡೇಟ್ ನ ಒಂದು ನಿಮಗೆ ಇಷ್ಟ ಆಗೋದಕ್ಕೆ ಇಷ್ಟ ಅಪ್ಡೇಟ್ ಗಳು ಕೊಟ್ಟಿದ್ದೀನಿ. ಹಂಗೆ ಹೋಗ್ತೀರಾ, ದಯವಿಟ್ಟು ಒಂದು ಲೈಕ್ ಮಾಡ್ಕೊಳ್ಳಿ. ಹಾಗೇನೆ ಹೊಸಬ್ರ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಟ್ನಲ್ಲಿ ಇವತ್ತಿನ ವಿಡಿಯೋ ಅಂತೂ ನಿಮಗೆ ಪಕ್ಕಾನೆ ಒಂದು ಕರ್ನಾಟಕ ಫ್ಯಾನ್ಸ್ ಗಳಿಗಾಗಿರ್ಬೋದು, ಕಿಚ್ಚ ಬಾಸ್ ಅಭಿಮಾನಿಗಳಿಗೆ ಆಗಿರ್ಬೋದು, ಒಂದು ಒಳ್ಳೆ ವಿಚಾರ ಇದು. ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರ್ತೀನಿ. ನಿಮಗೆ ಖುಷಿ ಆಗಿರುತ್ತೆ ಅನ್ಕೊಂಡಿರ್ತೀನಿ. ಹಂಗೆ ಹಾಕ್ಸ್ಕೊಂಡ್ ಕೂತ್ಕೊಂತೀರಾ. ದಯವಿಟ್ಟು ನೋಡ್ತಿದ್ರೆ ಒಂದು ಕಮೆಂಟ್ ಹಾಕ್ರಪ್ಪ. ಕಮೆಂಟ್ ಮುಖಾಂತರ ತಿಳಿಸ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದೀನಿ. ನಮಸ್ಕಾರ ಸ್ನೇಹಿತರೆ.